ಸ್ನೇಹಿತರೆ, ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ವಿದ್ಯಾರ್ಥಿಗಳು ಎಲ್ಲರೂ ಏನು ಕೇಳತ್ತಿದ್ರಂದ್ರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಸರ ಬೆಸ್ಕಾಂ ರಿಸಲ್ಟ್ ಯಾವಾಗ್ರಿ ಪ್ರತಿಯೊಂದು ವಿದ್ಯಾರ್ಥಿಗಳು ಒಬ್ಬರ ಫೋನ್ ಮಾಡಿ ಕೇಳತ್ತಿದ್ರಿ, ಒಬ್ಬೊಬ್ಬರ ನನ್ನ ಯೂಟ್ಯೂಬ್ ತೆಳಗನ ಕಮೆಂಟ್ ಮಾಡತ್ತಿದ್ರಿ, ಒಬ್ಬರ ಟೆಲಿಗ್ರಾಮ್ದಾಗ ಕೂಡ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ. ಸರ ಬೆಸ್ಕಾಂ ರಿಸಲ್ಟ್ ಯಾವಾಗ್ರಿ ಈಗ ಆಲ್ಮೋಸ್ಟ್ ಎಲ್ಲರೂ ಇದನ್ನೇ ಕೇಳತ್ತಿದ್ರಿ. ಅದಕ್ಕಾಗಿ ವಿಡಿಯೋ ಮಾಡತ್ತನ. ಬೆಸ್ಕಾಂ ರಿಸಲ್ಟ್ ಆಯ್ತು, ಇದ್ರ ಜೊತೆಗೆ ಯಾವ್ದಂದ್ರೆ ಚೆಸ್ಕಾಂ ಬತ್ತು, ಜಸ್ಕಾಂ ಬತ್ತು, ಹೆಸ್ಕಾಮ ಇದ್ರ ಬಗ್ಗೆ ಏನೇನು ಅಪ್ಡೇಟ್ ಇದ್ದಿರ್ತೈತಿ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ನಂದು ಒಂದೇ ಏನು ರಿಕ್ವೆಸ್ಟ್ ಅಂದ್ರೆ, ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಡೋದು ಬರ್ರಿ. ಒಬ್ಬೊಬ್ಬರ ವಿಡಿಯೋ ನೋಡ್ತೀರಿ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೋತಾ ಇಲ್ಲ. ಅಂಥವ್ರು ವಿದ್ಯಾರ್ಥಿಗಳು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ಏನಂದ್ರೆ KPTCL ಬಗ್ಗೆ ಏನು ಬೇಕಾದ ಅಪ್ಡೇಟ್ ಸಿಕ್ತಂದ್ರೆ ಪ್ರತಿಯೊಂದು ಐತೆ ನಿಮ್ಗೆ ನೋಟಿಫಿಕೇಶನ್ ದಡಗನ ಬರ್ತೈತಿ. ಏನು ಬೇಕಾದ ಅಪ್ಡೇಟ್ ಸಿಕ್ಕರು ಕೂಡ ದಡಗನ ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋರಿ. ಯಾಕಂದ್ರೆ ನಮಗೂ ಕೂಡ ಸ್ವಲ್ಪ ಸಪೋರ್ಟ್ ನೀಡಿದಂಗೆ ಆಕೈತಿ, ನಿಮಗೂ ಕೂಡ ಇನ್ಫಾರ್ಮೇಷನ್ ಸಿಗ್ತಿರ್ತೈತಿ. KPTCL ಬಗ್ಗೆ ಆಯ್ತು ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಆಯ್ತು, ಎರಡೂ ಕೂಡ ಡೈಲಿ ನಿಮ್ಗೆ ಅಪ್ಡೇಟ್ ಸಿಗ್ತೈತಿ. ಅದಕ್ಕಾಗಿ ಚಾನಲ್ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಕಂಟಿನ್ಯೂ ನೋಡ್ರಿ. ಈಗ ಎಲ್ಲರೂ ಏನು ಕೇಳ್ತಿದ್ರೆ, ಸರ ಬೆಸ್ಕಾಂ ರಿಸಲ್ಟ್ ಯಾವಾಗ್ರಿ ಇದೊಂದ ಎಲ್ಲರೂ. ಈಗ ಮೊದಲಂದ್ರೆ 3-4 ದಿನದ ಹಿಂದೆ ಒಂದು ವಿಡಿಯೋ ಮಾಡೀನಿ, ಯಾವುದು KPTCL ಬಗ್ಗೆ ಮಾಹಿತಿ ಇತ್ತು. ಅದರೊಳಗೆ ಆ ವಿಡಿಯೋದಾಗ ಹೇಳೀನು ಸರ ಇದು ಬೆಸ್ಕಾಂ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಆ ವಿಡಿಯೋದಾಗ ಹೇಳೀನು. ಆ ವಿಡಿಯೋ ಯಾರು ನೋಡಿಲ್ಲ ವಿಡಿಯೋ ನೋಡ್ರಿ. ಈ ವಿಡಿಯೋದಾಗ ಹೇಳ್ತಾನು. ಒಬ್ಬರು ಏನು ಕೇಳ್ತಿದ್ದೇನೆ ಅಂದ್ರೆ, ಅಲ್ಲಿ ಕೇಳ್ಕೊಂಡ ಸರ ಇದ ಮಂತ್ ಬರ್ತೈತ್ರಿ, ನೆಕ್ಸ್ಟ್ ಮಂತ್ ಬರ್ತೈತ್ರಿ ರಿಸಲ್ಟ್. ಎಲ್ಲರೂ ಅದನ್ನ ಕೇಳ್ತಿದ್ರಿ. ಇವತ್ತೆಷ್ಟು ಅಂದ್ರೆ ಇದ ಮಂತ್ ಬರ್ತಿತ್ತು, ಬರಾಕೋಕ್ಕೂ ಸ್ವಲ್ಪ ಕಾರಣ ಅದಾವು. ನಾ ಅವ್ರ ಕಂಪ್ನಿ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೂಡ ಕೇಳೀನಿ, ಸರ್ ಯಾವಾಗ ಬರ್ಬೋದು ಅಂತ. ಅವರು ಕೂಡ ಸ್ವಲ್ಪ ಅಷ್ಟು ಕ್ಲಿಯರ್ ಹೇಳಿಲ್ಲ. ಯಾವುದಂದ್ರೆ ಅವ್ರ ಕಂಪ್ನಿ ನಂಬರ್ ಕೂಡ ಕಾಂಟ್ಯಾಕ್ಟ್ ಮಾಡಿ ಕೇಳೀನು, ಸರ್ ರಿಸಲ್ಟ್ ಯಾವಾಗ ಬರ್ಬೋದು ಅಂತ. ಈ ಮಂತ್ ಬರ್ತಿತ್ತು, ಸ್ವಲ್ಪ ಕಾರಣಾಂತರಗಳಿಂದ ನೆಕ್ಸ್ಟ್ ಮಂತ್ ಅಂದ್ರೆ 2026 ಜನವರಿ, ಈಗ ನೆಕ್ಸ್ಟ್ ಮಂತನೇ ಜನವರಿ ತಿಂಗಳೊಳಗೆ ರಿಸಲ್ಟ್ ಬರ್ತೈತಿ. ಅದು ಫಸ್ಟ್ನೇ ವೀಕ್ ಒಳಗನೆ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ ಬೆಸ್ಕಾಮ್ದು. ಈಗ ಎಲ್ಲರೂ ಅದನ್ನ ಕಾಂಟ್ಯಾಕ್ಟ್ ಮಾಡತ್ತಿದ್ರಿ, ಸರ ಇದೇ ತಿಂಗಳು ಬರ್ತೈತೇನ್ರಿ. ಇಲ್ಲಿ ನೋಡ್ರಿ, ಈ ತಿಂಗಳಂತೂ ಇದು ಬೆಸ್ಕಾಂ ರಿಸಲ್ಟ್ ಬರಂಗಿಲ್ಲ. ಇದಂತ ಹೇಳ್ತು, ಈ ತಿಂಗಳ ಬೆಸ್ಕಾಂ ರಿಸಲ್ಟ್ ಬರಂಗಿಲ್ಲ. ನೆಕ್ಸ್ಟ್ ಮಂತ್ ಜನವರಿ ತಿಂಗಳ ಫಸ್ಟ್ನೇ ವೀಕ್ ಒಳಗನೆ ಬೆಸ್ಕಾಂ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ. 100% ಜನವರಿ ತಿಂಗಳಾಗ ಫಸ್ಟ್ನೇ ವೀಕ್ದಾಗನೇ ಇದು ರಿಸಲ್ಟ್ ಬರ್ತೈತಿ. ಇದು ಪಕ್ಕ. ಈ ತಿಂಗಳಂತೂ ರಿಸಲ್ಟ್ ಬರಂಗಿಲ್ಲ. ಇದೊಂದು ಆಯ್ತು. ಮತ್ತು ಇದ್ರ ಜೊತೆಗೇನ ಯಾವುದಂದ್ರೆ ಹೆಸ್ಕಾಂ ಬಗ್ಗೆ, ಇದ್ರ ಬಗ್ಗೆ ಯಾವುದೇ ರೀತಿಯಾಗಿನೂ ಯಾವುದೋ ಒಂದು ಅಪ್ಡೇಟ್ ಸಿಕ್ಕಿರುವುದಿಲ್ಲ. ಮತ್ತೀಗ ಚೆಸ್ಕಾಂ ಜಸ್ಕಾಮ ಇದನ್ನ ನೋಡತ್ತೀರಿ. ಈಗ ಸಿಂಧುತ್ವ ವೆರಿಫಿಕೇಶನ್ ಆಗತ್ತೈತಿ. ಯಾವುದಂದ್ರೆ ಚೆಸ್ಕಾಂ ಮತ್ತು ಜಸ್ಕಾಂ ಕಂಪ್ನಿದ ಈಗ ಸಿಂಧುತ್ವ ವೆರಿಫಿಕೇಶನ್ ಆಗತ್ತೈತಿ. ಮತ್ತು ಇದ್ರದನ್ನ ಕೌನ್ಸಿಲಿಂಗ್ ಯಾವಾಗ ಆಗ್ಬೋದು ಅದನ್ನ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ತಾನು ಕೌನ್ಸಿಲಿಂಗ್ ಯಾವಾಗ ಆಗ್ಬೋದು ಅಂತ. ಮತ್ತು ಹೆಸ್ಕಾಂ ಬಗ್ಗೆ ಬರೋದಾದ್ರೆ, ಹೆಸ್ಕಾಂದ ಇದ್ರ ಬಗ್ಗೆ ಯಾವುದೂ ಕೂಡ ಅಪ್ಡೇಟ್ ನೀಡಿಲ್ಲ ಅವರ ಹೆಸ್ಕಾಂ ಕಂಪ್ನಿದ. ಈ ಜಸ್ಕಾಮ್ದು ಏನೈತಿ, ಈಗ ಸಿಂಧುತ್ವ ವೆರಿಫಿಕೇಶನ್ ನಡೀತೈತಿ, ಅದು ಕೌನ್ಸಿಲಿಂಗ್ ನಡಿ ಮುಂದೆ ನಿಮ್ಗೆ ಹೇಳ್ತೀನಿ ಯಾವಾಗ ಕೌನ್ಸಿಲಿಂಗ್ ನಡೀತೈತಿ ಅಂತ. ಮತ್ತು ಈಗ ಬೆಸ್ಕಾಂ ಬಗ್ಗೆನೇ ಬರೋದಾದ್ರೆ, ಬೆಸ್ಕಾಂ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದ್ದಿರ್ತೈತಿ ಕಂಪನಿ ಇದೆ. ಆ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡ್ರಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಕೂಡ ಕಾಂಟ್ಯಾಕ್ಟ್ ಮಾಡೀನು, ನೀವು ಅವ್ರನ್ನ ಕೇಳ್ಬೋದು. ಹಾಗಾಗಿತ್ತಂದ್ರೆ ಹೆಚ್ಚಿನ ಮಾಹಿತಿಗೆ ಅವ್ರ ನಂಬರ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತನು. ಬೇಕಾದ್ರೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಯಾವುದಂದ್ರೆ ಬೆಸ್ಕಾಂ ಕಂಪನಿ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ರಿಪ್ಲೈ ಮಾಡ್ತಾರೆ. ಅವ್ರ ಈ ರೀತಿಯಾಗಿ ಇದ್ದಿರ್ತೈತಿ ನೋಡ್ರಿ. ಯಾವುದಂದ್ರೆ ಬೆಸ್ಕಾಮ್ದ ಯಾವುದಂದ್ರೆ ಕ್ಲಿಯರ್ ಆಗ್ತದೆ ಅನ್ಕೊಂಡನು. ಈ ತಿಂಗಳಂತೂ ಬೆಸ್ಕಾಂ ರಿಸಲ್ಟ್ ಬರಂಗಿಲ್ಲ. ಬೆಸ್ಕಾಂ ಕಂಪ್ನಿದ ಈ ತಿಂಗಳಲ್ಲಿ ರಿಸಲ್ಟ್ ಬರಂಗಿಲ್ಲ. ಯಾಕಂದ್ರೆ ಇವತ್ತು 29, ಇನ್ನು 2 ದಿನದಲ್ಲಿ ಈ ತಿಂಗಳ ನಮಗಿತ್ತು. ಮತ್ತು ಜನವರಿ ಫಸ್ಟ್ನೇ ವೀಕ್ನಲ್ಲಿ 100% 100% ಹೇಳಿದ್ನು, ಜನವರಿ ಫಸ್ಟ್ನೇ ವೀಕ್ನಲ್ಲಿ ಬೆಸ್ಕಾಂ ರಿಸಲ್ಟ್ ಬರ್ತೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ನಮ್ಮ ಟೆಲಿಗ್ರಾಮ ಇನ್ಸ್ಟಾಗ್ರಾಮ್ ಅಕೌಂಟ್ ಯಾರು ಫಾಲೋ ಮಾಡಿಲ್ಲ ಫಾಲೋ ಮಾಡಿರಿ. ಯಾಕಂದ್ರೆ ನಿಮ್ಗೆ ಏನಾದರೂ ಕನ್ಫ್ಯೂಸ್ ಇರ್ತಂದ್ರೆ ಡೈರೆಕ್ಟ್ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲರೂ ಕೂಡ ರೆಸ್ಪಾನ್ಸ್ ನೀಡ್ತಾನೆ. ಇದೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಏನೈತಲ್ಲ, KPTCL ಏನು ಬೇಕಾದ್ರೆ PDF ಸಿಕ್ತಂದ್ರೆ ವಿತ್ ಏನಾದರೂ ಒಂದು ಶಾರ್ಟಾಗಿ ಏನೇನಾದ್ರೆ ಮೆಸೇಜ್ ಆಯ್ತು ಮತ್ತು KPTCL ಬಗ್ಗೆ ಏನಾದರೂ ಮಾಹಿತಿ ಸಿಕ್ತಂದ್ರೆ ಅದನ್ನು ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತಾನೆ. ನಿಮ್ಗೆ ಈಸಿ ಆಕೈತಿ ನೋಡ್ಕೊಳಕ್ಕೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ. ಮತ್ತು ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ವಿಡಿಯೋ ಮಾಡ್ತಾನೆ, ಎಲ್ಲರೂ ನೋಡಿರ್ತೀರಿ. ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಇದ್ದಿರ್ತೈತಿ. ಅದೇನ PDF ಇದ್ದಿರ್ತೈತಿ, ಗೌರ್ಮೆಂಟ್ ಜಾಬ್ಸ್ದ PDF ಇದ್ದಿರ್ತೈತಿ, ವಿತ್ ಅಪ್ಲೈ ಲಿಂಕು ಇದ್ದಿರ್ತೈತಿ. ನಿಮ್ದು ಏನಾರ ಕ್ವಾಲಿಫಿಕೇಶನ್ ಆಗಿತ್ತು ಡೈರೆಕ್ಟ್ ಅರ್ಜಿ ಹಾಕೊಳಕ್ಕೆ ಕೂಡ ಈಸಿ ಆಕೈತಿ ಗೌರ್ಮೆಂಟ್ ಜಾಬ್ಸ್ದ. ಮತ್ತು KPTCLದು ಕೂಡ ಎಲ್ಲ ರೀತಿ ಮಾಹಿತಿ ಇದ್ದಿರ್ತೈತಿ. ಏನಾದರೂ ಅಪ್ಡೇಟ್ ಸಿಕ್ತಂದ್ರೆ ಅದರಲ್ಲೂ ಕೂಡ KPTCLದು ಏನು ಬೇಕಾದ ಮಾಹಿತಿ ಇದ್ರೂ ಕೂಡ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಎಲ್ಲವೂ ಕೂಡ ಶೇರ್ ಮಾಡ್ತಾ ಇರ್ತಾನೆ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಚಾನಲ್ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದ್ರೆ KPTCLದು ಪ್ರತಿಯೊಂದು
ಇನ್ಫಾರ್ಮೇಷನ್ ನಿಮಗೆ ಡೈಲಿ ಸಿಗ್ತೈತಿ. ಏನಾದರೂ ಮಾಹಿತಿ ಸಿಕ್ತಂದ್ರೆ ನಿಮಗೆ ಎಲ್ಲ ರೀತಿ ಮಾಹಿತಿ ಸಿಗ್ತೈತಿ KPTC ಅಲ್ದ. ಅದಕ್ಕಾಗಿ ಮೊದಲು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ಏನು ಬೇಕಾದ್ರೆ ಅಪ್ಡೇಟ್ ಸಿಗಲಿ ಅದು KPTC ಅಲ್ದ ದಡಂಗ ನಿಮಗೆ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಟ್ಟಿರತ್ನು. ಏನು ಬೇಕಾದ್ರೆ KPTC ಬಗ್ಗೆ ಮಾಹಿತಿ ಬರ್ತಂದ್ರೆ ಪ್ರತಿಯೊಂದು ಮಾಹಿತಿ KPTC ಅಲ್ದ ಎಲ್ಲ ರೀತಿಯ ಡೈಲಿ ಮಾಹಿತಿ ನಿಮಗೆ ಸಿಗ್ತೈತಿ. ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ.